ತಂದಿದ್ದ ಪಾಪ ಬರಲಿ. ಆ ನಾಗಿನಿನ ಮುಗಿಸಿ ದಯವಿಟ್ಟು ಕೈ ತೊಳ್ಕೊಳ್ಳಿ ಬಾಬಾ. ನಿಮಗಿಂತ ಆಕ್ರೋಶ ನಾಗಿಣಿ ಮೇಲೆ ನನಗಿದೆ ತಾಯಿ. ಆ ನಾಗಿಣಿಯ ಸಾವು ಕಟ್ಟಿಟ್ಟ ಬುತ್ತಿ. ನಾಗಿಣಿಯ ಸಾವು ಕಟ್ಟಿಟ್ಟ ಬುತ್ತಿ. ಅರ್ಜುನ್, ಯಾರು ಹುಡುಕ್ತಾ ಇದೀಯಾ? ಇನ್ಯಾರನ್ನ ಹುಡುಕ್ಲಿ ಅಜ್ಜಿ? ಅಮೃತ ಅವ್ರನ್ನ. ಅವಳು ಬೆಳಗ್ಗೆಯಿಂದ ರೂಮಿಂದ ಆಚೆನೆ ಬಂದಿಲ್ಲ. ರೂಮಲ್ಲೇ ಇರಬೇಕು ನೋಡು. ಎಲ್ಲೋಗಿದ್ರಿ ನೀವು? ನಿಮ್ ಕಣ್ಮುಂದೆನೆ ಬಂದಲ್ಲ. ಅಂದ್ರೆ ನೀವು ಆಗ್ಲಿಂದ ಒಳಗೆ ಇದ್ರಾ? ಹೌದು. ಮತ್ತೆ ನಾನು ಅವಾಗಲೇ ಬಂದು ಕರೆದಾಗ ಕೇಳಿಸ್ಲಿಲ್ವಾ? ಅವಾಗಲೇ ಬಂದಿದ್ರ ನೀವು? ವಿಷ್ಣು, ಆ ಸರ್ಪಬದ್ಧರ ಮೂರ್ತಿಯನ್ನ ವಾಯು ಸ್ವರೂಪಕ್ಕೆ ತಂದು ತನ್ನ ಮಂತ್ರಶಕ್ತಿಯಿಂದ ಪೂಜೆಗೆ ಅಂತ ತಂದಿರೋ ಗಣೇಶ ಮೂರ್ತಿಯ ಒಳಗೆ ಅದನ್ನ ಆಹ್ವಾನಿಸ್ತಾನೆ. ನೀನು ಗಣೇಶ ಮೂರ್ತಿಯ ಮುಂದೆ ನಿಂತು ಪೂಜೆ ಮಾಡೋಕ್ಕೆ ಅಂತ ಹೋದಾಗ ಆ ಮೂರ್ತಿ ನಿನ್ನನ್ನು ಬಂಧಿಸುತ್ತೆ. ಅದು ಸರಿ. ಈ ಸಲ ನಾಗಿಣಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಕವಡೆ ಯಾರ ಸ್ಪರ್ಶಕ್ಕೂ ಸಿಗಬಾರದು. ಎಲ್ಲಿ ಆ ಕವಡೆ? ಇವಳೇ ನಾಗಿನಿನ ಅಥವಾ ಏಮುನ್ ರೂಪದಲ್ಲೇ ನಾಗಿನಿ ಬಂದಿದ್ದಾಳ? ಹೇಮಾ ನಾನು ನಾಗಿನಿ ಅಲ್ಲ ಅಂತ ಹೇಳ್ತಿದ್ದಾಳೆ, ಆದರೆ ನೀವು ಅವಳೇ ನಾಗಿನಿ ಅಂತ ಹೇಳ್ತಾ ಇದ್ದೀರಾ. ಹೇಮಾನ ಎಲ್ಲೋ ಬಚ್ಚಿಟ್ಟು ಅವಳ ರೂಪದಲ್ಲಿ ಆ ನಾಗಿಣಿ ಬಂದಿದ್ದಾಳೆ. ಈ ವಿಷಯ ಮನೆಯವರಿಗೆ ಗೊತ್ತಾದ್ರೆ ನಾಗಮಣಿ ವಿಷಯನೂ ಅವರಿಗೆ ಗೊತ್ತಾಗುತ್ತೆ. ಗಣೇಶ, ಹೇಳು ತಂದೆ, ಎಲ್ಲಿದೆ ನನ್ನ ಶಕ್ತಿಗಳು? ವಿಷ್ಣು, ನಾವು ಯಾರನ್ನ ನಂಬಿದ್ರು ಆ ನಾಗಿಣಿನ ನಂಬೋದಕ್ಕಾಗೋದಿಲ್ಲ. ಅಬ್ಬಾ, ನನಗೊಂದು ಅರ್ಥವಾಗ್ತಿಲ್ಲ, ಎಲ್ಲ ಅಯೋಮಯವಾಗ್ಬಿಟ್ಟಿದೆ. ನೀನೇನೋ ಆತಂಕ ಪಡಬೇಡ. ಆ ನಾಗಿಣಿಯ ಕುತಂತ್ರ ಕುಯುಕ್ತಿ ನನಗೆ ನಿನಗೇನೋ ಹೊಸ್ತಲ್ಲ. ಅವಳು ಏನೋ ಆಟ ಕಟ್ಟಿ ನನ್ನಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾಳೆ. ಅವರಿಬ್ರು ಏನು ಯೋಜನೆ ಹಾಕ್ತಾ ಇದ್ದಾರೆ. ಅದೇನು ಅನ್ನೋದನ್ನ ತಿಳ್ಕೊಂಡ್ರೆ ನನ್ನ ಗುರಿ ಮುಟ್ಟೋದಕ್ಕೆ ಸುಲಭ ಆಗುತ್ತೆ. ಅವಳನ್ನು ಬಂಧಿಸೋಕೆ ನನಗೆ ಕೆಲವೊಂದು ಶಕ್ತಿಗಳ ಅವಶ್ಯಕ. ಅದನ್ನು ಸಂಪಾದಿಸ್ಕೊಂಡು ಮತ್ತೆ ನಾನು ನಿಮ್ಮ ಮನೆಗೆ ಬರ್ತೀನಿ. ಅಬ್ಬಾ, ನೀವೀಗ ಮನೆಯಿಂದ ಹೋಗ್ತಾ ಇದ್ದೀರಾ? ಹೌದು. ಅಲ್ಲ ಬಾಬಾ, ಇಂಥ ಸ್ಥಿತಿನಲ್ಲಿ ನೀವು ನಮ್ಮನ್ನೆಲ್ಲ ಬಿಟ್ಟು ಹೋದರೆ ಹೇಗೆ? ಆ ನಾಗಿಣಿ ಯಾವಾಗ ಏನು ಮಾಡ್ತಾಳೋ ಅನ್ನೋದು ಒಂದು ಗೊತ್ತಾಗೋದಿಲ್ಲ. ಇಷ್ಟೊಂದು ಧೈರ್ಯ ಕಳ್ಕೊಂಡ್ರೆ ಹೇಗೆ ವಿಷ್ಣು? ಬಾಬಾ, ಪ್ರಾಣ ಭಯ ಅಂತಂದರೆ ಹೇಗಿರುತ್ತೆ ಅಂತ ನಿಮಗೂ ಗೊತ್ತಲ್ಲ? ಗೊತ್ತು. ಗಣಪತಿ ಮೂರ್ತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಿರೋದ್ರಿಂದ ನನಗೆ ಕ್ಷುದ್ರ ಶಕ್ತಿಗಳನ್ನು ಆವಾಹನೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದಕ್ಕೆ ನನ್ನ ಮೂಲ ಸ್ಥಳಕ್ಕೆ ಹೋಗಿ ಮತ್ತಷ್ಟು ಶಕ್ತಿಯನ್ನು ಸಂಚಯ ಮಾಡಿಕೊಂಡು ಇಲ್ಲಿಗೆ ಬರ್ತೀನಿ. ವಿಷ್ಣು, ನಿನ್ನ ಕೊರಳಲ್ಲಿರೋ ಹಳೆ ತಾಯ್ತವನ್ನು ಬಿಚ್ಚಿಕೊಡು. ಸರಿ ಬಾಬಾ. ಜೈ ಮಹಾಕಾಲ. ಓಂ ನಮಃ ಶಿವಾಯ. ಏನು ವಿಷ್ಣು? ಅದು ಗಣೇಶನ ಇವತ್ತೇ ವಿಸರ್ಜನೆ ಮಾಡಬೇಕು. ಎಲ್ಲಿಗೆ ಹೋಗ್ತಾ ಇದೀಯಾ? ಅರ್ಜುನ್ ಅವ್ರ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ನೀನು ಈಗ ಅರ್ಜುನನ ಜೊತೆ ಹೋದ್ರೆ ಆ ಸರ್ಪ ಬಂಧನ ನಿನ್ನನ್ನ ಬಂಧಿಸತ್ತೆ.
ನಾನೀಗ ಹೇಳ್ತಿರೋದು ಅಕ್ಷರಶಃ ಸತ್ಯ. ನಿನ್ನ ಹೆಂಡತಿ ರಶ್ಮಿ ದೇಹದಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಸೇರ್ಕೊಂಡಿದೆ. ಇದು ಹೀಗೆ ಮುಂದುವರೆದ್ರೆ ನಿನ್ನ ಹೆಂಡತಿ ರಶ್ಮಿ ನಿನ್ನ ಮಗಳು ಹೆಣ್ಮೈ ಪ್ರಾಣ ತೆಗೆದ್ರು ಅದರಲ್ಲಿ ಆಶ್ಚರ್ಯ ಏನೂ ಇಲ್ಲಪ್ಪ. ಏಯ್, ಅತಿ ಆಯ್ತು ನಿಂದು. ನೀನು ನನ್ನ ಫ್ರೆಂಡು. ಅವನು ಯಾವನಿಗೋಸ್ಕರನೋ ನನ್ನನ್ನು ಎದುರಾಕೋತಾ ಇದೆಯಾ? ಅವನು ನಿನಗೆ ಏನೇ ಆಗಬೇಕು, ಮದುವೆ ಆಗಿದ್ರು ದೂರ ಇರೋ ಒಬ್ಬ ಗಂಡಸು ಅಷ್ಟೆ. ಅಂಥವನಿದ್ರೆಷ್ಟು ಸತ್ರೆಷ್ಟು. ನನ್ನ ಜೊತೆ ಬದುಕೋ ಯೋಗ್ಯತೆ ಇಲ್ಲದೆ ಇದ್ಮೇಲೆ ಸಾಯ್ಲಿ ಬಿಡು. ಅವ್ರು ನನ್ನ ಗಂಡ ರಕ್ಷಾ. ಯಾರು ತಿಂದಿರೋ ಈ ಪ್ರಸಾದನ ನಾನು ತಿಂತೀನಿ. ನೀನ್ ಪ್ರಸಾದ ತಿಂತ್ಯಾ? ತಲೆ ಕೆಟ್ಟಿದ್ಯಾ ಮಾಯಾ ನಿನ್ಗೆ? ಯಾರು ಏನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಬೆಳ್ಳಿ, ಪ್ರಸಾದ ಕೊಡು. ಸರ್, ಮೇಡಮ್, ದಯವಿಟ್ಟು ನನ್ನ ಆಚೆಗೆ ಬಿಡಿ. ನಾನು ಏನೂ ತಪ್ಪು ಮಾಡಿಲ್ಲ. ಆ ಪಾರ್ಟಿಗೂ ನನಗೂ ಯಾವುದೇ ಥರ ಸಂಬಂಧ ಇಲ್ಲ. ನನ್ನ ಮುಟ್ಬಿಡಿ. ಏಯ್, ನಿಜ ಹೇಳು, ಇನ್ನು ಎಷ್ಟು ಜನ ಇದ್ದಾರೆ ನಿನ್ನ ಗ್ಯಾಂಗಲ್ಲಿ? ಹುಡುಗ ಹುಡುಗಿಯರ್ನ ಯಾವ ಮಟ್ಟಕ್ಕೆ ಹಾಳು ಮಾಡಬೇಕು ಅನ್ಕೊಂಡೀರಾ? ನೋಡಮ್ಮ, ನಿನಗೆ ಇನ್ನೊಂದು 5 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಎಲ್ಲ ಸತ್ಯನೂ ಒಪ್ಕೋಬೇಕು. ಅರ್ಥ ಆಯ್ತಾ? ನೀನೊಳಗೆ ಡಿವೋರ್ಸ್ ಕೊಡ್ಬೇಕು. ನೋ ಶನಾಯ, ದಟ್ಸ್ ಇಂಪಾಸಿಬಲ್. ಗ್ಯಾರಿ, ಪ್ರಾಜೆಕ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ. ರಾಜು, ಬಂದು ಫೈಲ್ಸ್ ಇಟ್ಟು ಹೋಗ್ಬಿಡಿ. ಗ್ಯಾರಿ, ಎಲ್ಲ ರೆಡಿ ಆಗಿದೆ. ನೀನು ಸೈನ್ ಮಾಡೋದೊಂದೇ ಬಾಕಿ. ನಮ್ಮ ಹರಕೆಗೆ ಕೈಯಲ್ಲಿ ಮಾಡಿದ ಗಣಪನೇ ಆಗಬೇಕು. ಈಗ ಹೋಗಿ ಅದನ್ನ ಕೈಯಾರೆ ಮಾಡಿ ತರೋಕ್ಕಾಗತ್ತಾ? ರಾಮೋರೆ, ನಿಮಗೆ ಗಣೇಶ ಮಾಡಕ್ ಬರುತ್ತಲ್ಲ, ನೀವೇ ಒಂದು ಮಾಡ್ಬೋದಲ್ವಾ? ಅಪ್ಪ ಗಣಪ, ಅಪ್ಪ ಹಿಂಗೇನು ಆಗಬಾರ್ದು ಅನ್ನೋ ಉದ್ದೇಶದಾಗೆ ನಾವು ಮನೆ ಬಿಟ್ಟು ಬಂದಿದ್ದೀವಿ. ರಾಡಿಯಾಗಿರೋ ಈ ಮನಸ್ಸು ತಿಳಿಯಾಗಿ ಆ ವಾಸ್ತವನ ಒಪ್ಕೊಳ್ಳಿಕ್ಕ, ನನ್ನನ್ನು ಬದಲಾಯಿಸ್ಕೊಳ್ಳಿಕ್ಕ ನಂಗೆ ಸ್ವಲ್ಪ ಟೈಮ್ ಬೇಕು. ಆ ಟೈಮ್ನ ನೀನು ನನಗೆ ಕೊಡ್ತೀಯೇನೋ? ನೀ ಹಿಂಗೆ ಸುಮ್ಮನೆ ಇದ್ರೆ ನಾ ಏನಂತ ತಿಳಿಲಿ? ಪ್ಲೀಸ್ ಏನಾದರೂ ಹೇಳೋ ಗಂಗಾ. ಬನ್ನಿ, ಇವಾಗ ಕೈ ಕೊಡಿ. ಆಗಲ್ಲ ಕಣೆ. ಆಗುತ್ತೆ. ಕಾಲ್ ನೆಲಕ್ಕೆ ಇಡಿ. ಇವಾಗ ನೋತ ಕಣೆ, ಬೇಡ. ಏನೂ ಆಗಲ್ಲ. ನೆಲಕ್ಕೆ ಕಾಲಿಡಿ. ನೋವಾಗುತ್ತೆ. ಒಂದ್ಸತಿ ಪ್ರಯತ್ನ ಮಾಡ, ನಾನು ನಿನ್ ಜೊತೆ ಇದ್ದೀನಿ. ಆಗುತ್ತೆ. ಅಮ್ಮ, ಹಾಗೆ ಹೋಯ್ತು ನೋಡಿ. ನೋವಾಗ್ತಿದೆ. ಹಾಗೆ ಹೋಯ್ತು. ನಿಂತ್ಕೊಂಡೇ ಬಿಟ್ರಿ ನೋಡಿ. ನಾನು ಹಿಡ್ಕೊಳ್ಳಿ.